ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರ ಜೀವನ ಬದಲಿಸುವ ಮಹತ್ವದ ದಿನ ಈ ಫೆಬ್ರವರಿ 5. ಈ ವಿಶೇಷ ಮಾರ್ಗದರ್ಶನ ಬ್ರಹ್ಮಾಂಡದ ರಹಸ್ಯಗಳನ್ನು ಮತ್ತು ನಕ್ಷತ್ರಗಳ ಚಲನವಲನಗಳನ್ನು ನಿಖರವಾಗಿ ವಿಶ್ಲೇಷಿಸುವ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಂದರೆ ನಿಮಗೆ ನನ್ನ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ಕುಂಭರಾಶಿಯವರ ಜೀವನದಲ್ಲಿ ಬರಲಿರುವ ಒಂದು ಅತ್ಯಂತ ಮಹತ್ವದ ತಿರುವಿನ ಬಗ್ಗೆ ಸ್ವಲ್ಪ ಸಮಯ ನಿಮ್ಮ ಈ ಓಡುವ ಬದುಕನ್ನು ಬದಿಗಿಟ್ಟು ಶಾಂತರಾಗಿ ಕುಳಿತುಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಒಮ್ಮೆ ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ. ನೀವು ನಿಜವಾಗಿಯೂ ಜೀವನದಲ್ಲಿ ಸಂತೋಷವಾಗಿದ್ದೀರಾ? ಪ್ರಸ್ತುತ ನೀವು ನಡೆಸುತ್ತಿರುವ ಈ ಜೀವನದ ಬಗ್ಗೆ ನಿಮ್ಮ ತೃಪ್ತಿ ಇದೆಯೇ? ನಿಮ್ಮ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ಸಣ್ಣ ನೋವು ಸದಾ ಕಾಡುತ್ತಿದೆಯೇ? ನಾನು ಎಷ್ಟು ಶ್ರಮ ಪಡುತ್ತೇನೋ ಅದಕ್ಕೆ ತಕ್ಕ ಅರ್ಧದಷ್ಟು ಪ್ರತಿಫಲವು ನನಗೆ ಸಿಗುತ್ತಿಲ್ಲವಲ್ಲ ಎಂಬ ಹತಾಶೆ ನಿಮ್ಮನ್ನು ಕಾಡುತ್ತಿರಬಹುದು. ನೀವು ಕುಂಭರಾಶಿಯವರು ಆಗಿದ್ದರೆ ನಿಮ್ಮ ಕಣ್ಣುಗಳಲ್ಲಿ ಅಂತಹ ನೂರಾರು ಪ್ರಶ್ನೆಗಳು ತೇಲುತ್ತಿರುವುದು ನನಗೆ ತಿಳಿದಿದೆ. ಆದರೆ ಇಂದಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಾಯಿತು. ಖುಷಿ ಪಡಿ, ಯಾಕೆಂದರೆ ಈಗ ನಿಮ್ಮ ಸಮಯ ಬದಲಾಗುತ್ತಿದೆ. ಸುದೀರ್ಘ ಕತ್ತಲೆಯ ರಾತ್ರಿಯ ನಂತರ ಸೂರ್ಯೋದಯವಾಗುವುದು ಹೇಗೆ ನಿಶ್ಚಿತವೋ ಹಾಗೆ ನಿಮ್ಮ ಬದುಕಿನ ಬಂಗಾರದ ಸೂರ್ಯೋದಯ ಈ ಫೆಬ್ರವರಿ 5, 2026 ಸಂಭವಿಸಲಿದೆ. ಈ ದಿನಾಂಕವು ನಿಮ್ಮ ಹಣೆಬರಹದ ರೇಖೆಗಳನ್ನು ಪುನಃ ಬರೆಯಲು ಸಜ್ಜಾಗಿದೆ. ಇದು ಸಾಮಾನ್ಯ ದಿನವಲ್ಲ, ಇದು ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ವಿನಾಯಕನ ದಿನ. ಬೆಟ್ಟದಂತಹ ಕಷ್ಟಗಳನ್ನು ಈ ಮೇಣದಂತೆ ಕರಗಿಸುವ ಶಕ್ತಿ ಈ ಗಣಪನಿಗೆ ಇದೆ. ಇದು ಸಂಕಷ್ಟ ಚತುರ್ಥಿ ಆದರೂ ಕೂಡ ಈ ಸಾಮಾನ್ಯ ಚತುರ್ಥಿ ಅಲ್ಲ, ಅದು ದ್ವಿಜಯಪ್ರಿಯ ಸಂಕಷ್ಟ ಚತುರ್ಥಿ. ನಿಮ್ಮ ಹಳೆಯ ನೋವುಗಳು, ಈ ಸಾಲದ ಸುಳಿ ಮತ್ತು ಈ ಸೋಲುಗಳಿಗೆ ವಿದಾಯ ಹೇಳಲು ನೀವು ಸಿದ್ಧರಿದ್ದೀರಾ? ಜೀವನದಲ್ಲಿ ಬದಲಾವಣೆಯನ್ನು ಸ್ವಾಗತಿಸಲು ನೀವು ತಯಾರಿದ್ದೀರಾ? ಹಾಗಿದ್ದರೆ ಈ ಮಾಹಿತಿಯನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಫೆಬ್ರವರಿ 5 ಈ ದಿನ ಯಾಕೆ ಇಷ್ಟು ವಿಶೇಷ ಅಂದರೆ ಅಂದು ಗಣೇಶನ 32 ರೂಪಗಳಲ್ಲಿ ಒಂದಾದ ಈ ಗಣಪತಿಯನ್ನು ಆರಾಧಿಸುವ ದಿನ. ಈ ದ್ವಿಜಯಪ್ರಿಯ ಎಂದರೇನು ಎಂದು ನೀವು ಯೋಚಿಸುತ್ತಿರಬಹುದು. ಈ ದ್ವಿಜ ಎಂದರೆ 2 ಬಾರಿ ಜನ್ಮ ತಳೆದವನು ಎಂದರ್ಥ. ಹೇಗೆ ಒಂದು ಹಕ್ಕಿಯು ಮೊದಲು ಮೊಟ್ಟೆಯಾಗಿ ಬಂದು ನಂತರ ಮರಿಯಾಗಿ ಹೊರಬರುತ್ತದೋ, ಹೇಗೆ ಒಬ್ಬ ವಿಜ್ಞಾನಿಯು ಅಜ್ಞಾತದ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಹೊಸ ಜನ್ಮ ಪಡೆಯುತ್ತಾನೋ, ಹಾಗೆಯೇ ನೀವು ನಿಮ್ಮ ಹಳೆಯ ಕಷ್ಟದ ಬದುಕಿನಿಂದ ಹೊರಬಂದು ಹೊಸ ಸಂತೋಷದ ಬದುಕಿಗೆ ಕಾಲಿಡುವ ದಿನ ಇದಾಗಿದೆ. ನೀವು ನಿಮ್ಮ ಈಗಿನ ಪರಿಸ್ಥಿತಿಯಿಂದ ದಣಿದಿದ್ದರೆ, ಸೋಲುಗಳಿಂದ ಕಂಗೆಟ್ಟಿದ್ದರೆ, ಈ ಫೆಬ್ರವರಿ 5 ಗಣಪತಿಯು ನಿಮಗೆ ಹೊಸ ಜನ್ಮವನ್ನು ನೀಡಬಲ್ಲನು. ಅಲ್ಲಿ ಸಾಲದ ಹೊರೆಯಾಗಲಿ, ಶತ್ರುಗಳ ಭಯವಾಗಲಿ ಅಥವಾ ಕಾಯಿಲೆಗಳ ಛಾಯೆಯಾಗಲಿ ಇರುವುದಿಲ್ಲ. ಕುಂಭರಾಶಿಯ ಅಧಿಪತಿ ಶನಿದೇವ. ಶನಿ ನ್ಯಾಯದ ದೇವರು ಮತ್ತು ಕರ್ಮಗಳ ಫಲ ನೀಡುವವನು. ಇತ್ತ ಗಣೇಶ ಬುದ್ಧಿಯ ದೇವರು. ಫೆಬ್ರವರಿ 5 ಈ ಬುದ್ಧಿ ಮತ್ತು ಕರ್ಮದ ಅದ್ಭುತ ಮಿಲನವಾಗಿದೆ. ಇಂದು ಕುಂಭರಾಶಿಯವರನ್ನು ಬಡವನಿಂದ ಶ್ರೀಮಂತನನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಈ ದಿನ ಈ ದ್ವಿಜಪ್ರಿಯ ಗಣಪತಿಯ ರೂಪವನ್ನು ಧ್ಯಾನ ಮಾಡುವುದೇ ಒಂದು ದೊಡ್ಡ ಪೂಜೆ. ಶಾಸ್ತ್ರಗಳ ಪ್ರಕಾರ ಈ ರೂಪವು ಅತ್ಯಂತ ಮನಮೋಹಕವಾಗಿದೆ. 4 ಮುಖಗಳು ಮತ್ತು 4 ಭುಜಗಳನ್ನು ಹೊಂದಿರುವ ಈ ಗಣಪತಿ 4 ದಿಕ್ಕುಗಳಿಂದಲೂ ನಿಮ್ಮನ್ನು ರಕ್ಷಿಸುತ್ತಾನೆ. ಆತನ ಮೈಬಣ್ಣ ಚಂದಿರನಂತೆ ಬೆಳ್ಳಗಿದೆ. ಕುಂಭರಾಶಿಯವರೇ, ಈ ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ನಿಮ್ಮ ಜೀವನದಲ್ಲಿರುವ ಗೊಂದಲ ಮತ್ತು ಒತ್ತಡವನ್ನು ದೂರ ಮಾಡಲು ಈ ರೂಪದ ಧ್ಯಾನವು ರಾಮಬಾಣ. ಈ ಪೂಜೆಯ ಕೇವಲ ಆಧ್ಯಾತ್ಮಿಕ ಪ್ರಗತಿ ಮಾತ್ರವಲ್ಲದೆ ಆಸ್ತಿ, ವಾಹನ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ. ಈಗ ಪೂಜೆಯ ಸರಿಯಾದ ಸಮಯದ ಬಗ್ಗೆ ತಿಳಿಯೋಣ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಈ ಪ್ರಾರ್ಥನೆಯನ್ನು ಆಲಿಸುವ ಸಮಯವಿದು. ಫೆಬ್ರವರಿ 5 ಬೆಳಗ್ಗೆಯಿಂದಲೇ ಚತುರ್ಥಿ ತಿಥಿ ಆರಂಭವಾಗುತ್ತೆ. ಈ ದಿನ ಪೂರ್ತಿ ಉಪವಾಸ ಮತ್ತು ಸಾಧನೆಯನ್ನು ಮಾಡಿ.
ಸಂಕಷ್ಟ ಚತುರ್ಥಿಯ ವ್ರತವು ಚಂದ್ರ ದರ್ಶನದ ಹೊರತು ಪೂರ್ಣವಾಗುವುದಿಲ್ಲ. ಅಂದು ರಾತ್ರಿ 9:15 ಚಂದ್ರೋದಯವಾಗಲಿದೆ. ಸಂಜೆಯ ಶುಭ ಪೂಜೆಯ ಮುಹೂರ್ತವು 5:45 7:20 ಇದೆ. ಈ ಸಮಯವನ್ನು ಅಮೃತ ಕಾಲ ಎಂದು ಕರಿತೀವಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಮಂತ್ರ ಪಠಣವು ನೇರವಾಗಿ ಗಣಪತಿಗೆ ತಲುಪುತ್ತೆ. ಫೆಬ್ರವರಿ 5ರಂದು ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಮತ್ತು ಎಳ್ಳನ್ನು ಬೆರೆಸಿಕೊಳ್ಳಿ. ಇದು ದೇಹ ಮತ್ತು ಆತ್ಮದ ಶುದ್ಧಿಗೆ ಮುಖ್ಯ. ಸ್ನಾನದ ನಂತರ ಕೆಂಪು ಅಥವಾ ಹಳದಿ ಬಣ್ಣದ ಶುಭ್ರ ಬಟ್ಟೆಗಳನ್ನು ಧರಿಸಿ. ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಈ ನಕಾರಾತ್ಮಕತೆಯನ್ನು ತರಬಹುದು. ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕುಳಿತು ಸ್ವಲ್ಪ ಈ ಸಂಕಲ್ಪ ಮಾಡಿಕೊಳ್ಳಿ. ಹೇ ದ್ವಿಜಪ್ರಿಯ ಗಣಪತಿ, ನನ್ನ ಹೆಸರಿನಲ್ಲಿ ಇಂದು ನಾನು ಸಂಕಷ್ಟ ವ್ರತವನ್ನು ಮಾಡುತ್ತಿದ್ದೇನೆ. ನನ್ನ ಜೀವನದ ಎಲ್ಲ ಅಡೆತಡೆಗಳನ್ನು ದೂರ ಮಾಡು ಎಂದು ಪ್ರಾರ್ಥಿಸಿಕೊಳ್ಳಿ. ಮನೆಯ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಒಂದು ಮಣೆಯ ಮೇಲೆ ಕೆಂಪು ಬಟ್ಟೆ ಹಾಸಿ ಗಣೇಶನ ಮೂರ್ತಿ ಅಥವಾ ಫೋಟೋ ಇಡಿ. ಒಂದು ಕಳಶವನ್ನು ಸ್ಥಾಪಿಸಿ ಗಣಪತಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ. ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ. ಗಣೇಶನಿಗೆ ಪ್ರಿಯವಾದ ಈ ದರ್ಬೆ ಗರಿಕೆಯನ್ನು 21 ಕಟ್ಟುಗಳನ್ನು ಅರ್ಪಿಸಿ. ಹೂವುಗಳಿಂದ ಹೆಚ್ಚಿನ ಪ್ರಾಮುಖ್ಯತೆ ಗರಿಕೆಗಿದೆ. ಇದು ನಿಮ್ಮ ಜೀವನದ ತಾಪವನ್ನು ತಣಿಸುತ್ತೆ. ನಂತರ ಬೆಲ್ಲದಿಂದ ಮಾಡಿದ ಮೋದಕ ಅಥವಾ ಪಾಯಸವನ್ನು ನೈವೇದ್ಯ ಮಾಡಿ. ಬೆಲ್ಲವು ಸೂರ್ಯನಿಗೆ ಸಂಬಂಧಿಸಿದ್ದು. ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಅತ್ಯಂತ ಪ್ರಮುಖವಾಗಿ ಪೂಜೆಯ ಸಮಯದಲ್ಲಿ ಓಂ ದ್ವಿಜಪ್ರಿಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರದ ಕಂಪನವು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮತ್ತ ಸೆಳೆಯುತ್ತೆ. ರಾತ್ರಿ ಚಂದ್ರೋದಯವಾದ ನಂತರ ಒಂದು ತಾಮ್ರದ ಲೋಟದಲ್ಲಿ ಹಾಲು, ಅಕ್ಷತೆ ಮತ್ತು ಬಿಳಿ ಹೂವುಗಳನ್ನು ಹಾಕಿ ಚಂದ್ರನಿಗೆ ಆರ್ಘ್ಯವನ್ನು ನೀಡಿ. ಇದು ನಿಮ್ಮ ಮನಸ್ಸಿನ ಶಾಂತಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಈ ಪೂಜೆಯಿಂದ ಆಗುವ ಲಾಭಗಳನ್ನು ನಾನು ಪದೇ ಪದೇ ಹೇಳುತ್ತಿದ್ದೇನೆ. ಮೊದಲನೆಯದಾಗಿ ಬುದ್ಧಿಶಕ್ತಿಯ ವಿಕಾಸ. ಕುಂಭರಾಶಿಯ ವಾಯುತತ್ವದ ರಾಶಿಯಾಗಿದ್ದು ಆಲೋಚನೆಗಳಿಗೆ ಸಂಬಂಧಿಸಿದೆ. ವಿದ್ಯಾರ್ಥಿಗಳು ಈ ದಿನ ಪೂಜೆ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತೆ. ಎರಡನೆಯದಾಗಿ ಸಾಲದ ಮುಕ್ತಿ. ಅನೇಕ ಕುಂಭರಾಶಿಯವರು ಇಂದು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ದಿನ ಗಣಪತಿಯನ್ನು ಸ್ಮರಿಸುವುದರಿಂದ ಧನಾಗಮನದ ಹೊಸ ದಾರಿಗಳು ತೆರೆಯುತ್ತವೆ. ಮೂರನೆಯದಾಗಿ ಆರೋಗ್ಯದ ಭಾಗ್ಯ. ಈ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಈ ಪೂಜೆಯು ಹೊಸ ಚೈತನ್ಯ ನೀಡುತ್ತೆ. ಫೆಬ್ರವರಿ 5, 2026 ಈ ದಿನಾಂಕವು ನಿಮ್ಮನ್ನು ಕರೆಯುತ್ತಿದೆ. ಇದು ಕೇವಲ ಒಂದು ವ್ರತವಲ್ಲ, ನಿಮ್ಮ ಬದುಕನ್ನು ಬದಲಿಸಿಕೊಳ್ಳುವ ಒಂದು ಸಂಕಲ್ಪ. ಗ್ರಹಗತಿಗಳು ತಮ್ಮ ಕೆಲಸವನ್ನು ಮಾಡುತ್ತವೆ, ಆದರೆ ದೇವರ ಕೃಪೆ ಇದ್ದರೆ ಹಣೆಬರಹವನ್ನೇ ಬದಲಿಸಬಹುದು. ನೀವು ಪರಿಶ್ರಮಿಗಳು, ಪ್ರಾಮಾಣಿಕರು, ಆದರೆ ದೈವಬಲದ ಕೊರತೆ ನಿಮ್ಮನ್ನು ಕಾಡುತ್ತಿತ್ತು. ಈಗ ಆ ಕಾಲ ಮೀರಿದೆ. ಸೋಮಾರಿತನ ಬಿಟ್ಟು ಸೂರ್ಯೋದಯಕ್ಕೆ ಮುನ್ನ ಎದ್ದು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ. ನೀವು ಪೂಜೆಯಲ್ಲಿ ತೊಡಗುತ್ತಿದ್ದಂತೆ ನಿಮ್ಮ ಒಳಗಿನ ಭಯ ಮಾಯವಾಗುವುದನ್ನು ನೀವು ಗಮನಿಸುವಿರಿ. ನೀವು ಒಬ್ಬರೇ ಅಲ್ಲ, ನಿಮ್ಮ ರಕ್ಷಣೆಗೆ ಒಬ್ಬ ಶಕ್ತಿ ಇದೆ. ಒಬ್ಬ ಅನುಭವ ನಿಮಗಾಗುತ್ತೆ. ನಿಮ್ಮ ಮುಖದಲ್ಲಿ ಒಂದು ವಿಶೇಷ ಕಳೆ, ಮನಸ್ಸಿನಲ್ಲಿ ನೆಮ್ಮದಿ ಕಾಣಿಸಿಕೊಳ್ಳುತ್ತೆ. ನಮ್ಮ ಉದ್ದೇಶವೂ ಹೌದು. ನೀವು ಸುಖವಾಗಿದ್ದಾಗ ಮಾತ್ರ ನಮ್ಮ ಈ ಶ್ರಮಕ್ಕೆ ಬೆಲೆ ಸಿಗುತ್ತೆ. ಈ ಮಾಹಿತಿ ಕೇವಲ ನಿಮಗಷ್ಟೇ ಅಲ್ಲ, ಸಂಕಷ್ಟದಲ್ಲಿ ಇರುವ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಗಳಿಗೂ ತಲುಪಲಿ. ಜ್ಞಾನವನ್ನು ಹಂಚುವುದರಿಂದ ಪುಣ್ಯ ಲಭಿಸುತ್ತೆ. ಕುಂಭರಾಶಿಯ ಪ್ರತಿಯೊಬ್ಬ ಜಾತಕನೂ ಈ ಅವಕಾಶವನ್ನು ಬಳಸಿಕೊಳ್ಳಿ ಎಂಬುದೇ ನಮ್ಮ ಹಾರೈಕೆ. ಸದಾ ಎಂದೆಂದೂ ನೀವು ನಗುತ್ತಾ ಇರಲೇಬೇಕು. ಹಾಗಾಗಿ ನೀವು ಭಕ್ತಿಯಲ್ಲಿ ಲೀನರಾಗಿರಿ. ಈ ದ್ವಿಜಪ್ರಿಯ ಗಣಪತಿಯು ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ ಮತ್ತು ಅಪಾರ ಸಂಪತ್ತನ್ನು ತಂದುಕೊಡಲಿ ಎಂದು ನಾನು ಯಾವತ್ತೂ ಆಶಿಸುತ್ತೇನೆ. ಈ ಬ್ರಾಹ್ಮಿ ಮುಹೂರ್ತವು ಧ್ಯಾನ ಮತ್ತು ದೈವ ಪ್ರಾರ್ಥನೆಗೆ ಸೂಕ್ತವಾಗಿದೆ. ಇಂದು ಚಂದ್ರನು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದರೆ ಸೂರ್ಯನು ಮಕರ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಈ ದಿನ ಈ ಸಂಕಷ್ಟಹರ ಗಣೇಶ ಚತುರ್ಥಿ ಆಗಿರುವುದರಿಂದ ಎಲ್ಲರಿಗೂ ಈ ವಿನಾಯಕನ ಕೃಪೆ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ಕುಂಭರಾಶಿಯವರಿಗೆ ಇಂದು ಅತ್ಯಂತ ಗಂಭೀರವಾಗಿ ಶ್ರಮಿಸಬೇಕಾದ ದಿನವಾಗಿದೆ. ನಿಮ್ಮ ಗುರಿಗಳನ್ನು ತಲುಪಲು ಇದು ಸಕಾಲ. ನೀವು ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ರೂಪಿಸಿಕೊಂಡಿದ್ದ ಈ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇಂದಿಗಿಂತ ಉತ್ತಮ ಮತ್ತೊಂದಿಲ್ಲ. ನೀವು ಈಗ ತೋರಿಸುವ ಬದ್ಧತೆಯು ನಿಮಗೆ ಬಹಳ ಬೇಗನೆ ಸಿಹಿಯಾದ ಫಲವನ್ನು ನೀಡಲಿದೆ.
ಈ ಬುಧ ಮತ್ತು ರಾಹು ಗ್ರಹಗಳ ಯುತಿಯು ನಿಮ್ಮ ಬುದ್ಧಿಶಕ್ತಿಯನ್ನು ಅತ್ಯಂತ ತೀಕ್ಷ್ಣಗೊಳಿಸುತ್ತದೆ. ಆದರೆ ನೀವು ಮಾತನಾಡುವಾಗ ಸಂಯಮ ಕಳೆದುಕೊಳ್ಳಬಾರದು. ಇಲ್ಲದಿದ್ದರೆ ನಿಮ್ಮ ಮಾತಿನಿಂದಲೇ ಆಗಬೇಕಾದ ಕೆಲಸಗಳು ಕೆಟ್ಟು ಹೋಗಬಹುದು. ಆರ್ಥಿಕ ದೃಷ್ಟಿಯಿಂದ ನೋಡಿದರೆ ಇಂದು ಆಕಸ್ಮಿಕ ಧನಲಾಭದ ಯೋಗವಿದೆ. ನೀವು ಯಾವುದಾದರೂ ಹೊಸ ಆಸ್ತಿ ಅಥವಾ ಈ ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಇಂದು ನಿಮಗೆ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ಆದರೆ ಸಹಿ ಮಾಡುವ ಮುನ್ನ ಪ್ರತಿಯೊಂದು ದಾಖಲೆಯನ್ನು ಕೂಲಂಕುಷವಾಗಿ ಓದಿ ನೋಡಿ. ಉದ್ಯೋಗ ಬದಲಾವಣೆಯ ಆಲೋಚನೆಯಲ್ಲಿರುವವರಿಗೆ ಇಂದು ಕಾಲ ಪಕ್ವವಾಗಿದೆ. ವ್ಯಾಪಾರಸ್ಥರಿಗೆ ಹಳೆಯ ವ್ಯವಹಾರಗಳಿಂದ ಲಾಭ ಸಿಗಲಿದೆ. ನಿಮ್ಮ ಆರೋಗ್ಯದ ಮೇಲೆ ಇಂದು ಗಮನ ಹರಿಸುವುದು ಅನಿವಾರ್ಯ. ಸರಿಯಾದ ನಿದ್ರೆಯ ಕೊರತೆಯಿಂದ ಬೇಸರ ಅಥವಾ ಅಸ್ಥಿರತೆ ಕಾಡಬಹುದು. ಇಂದು ಮನೆಗಳಲ್ಲಿ ಅತಿಥಿಯ ಆಗಮನದಿಂದ ಸಂಭ್ರಮದ ವಾತಾವರಣ ಇರಲಿದೆ. ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಇದಕ್ಕೆ ಸ್ವಲ್ಪ ಹಣ ಖರ್ಚಾಗಬಹುದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶ ಅಥವಾ ಹೊರ ಊರಿಗೆ ಕಳುಹಿಸುವ ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು. ಈ ಪ್ರೇಮ ಜೀವನದಲ್ಲಿ ಇಂದು ಕೇವಲ ತರ್ಕ ಕೆಲಸ ಮಾಡುವುದಿಲ್ಲ, ಬದಲಾಗಿ ಭಾವನಾತ್ಮಕ ಬೆಂಬಲ ಮುಖ್ಯವಾಗುತ್ತೆ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಬೇಡಿ. ಇದು ಮನೆಯ ಶಾಂತಿಯನ್ನು ಕದಡಬಹುದು. ಹಳೆಯ ನೆನಪುಗಳು ನಿಮ್ಮನ್ನು ಕಾಡಬಹುದು. ಆದರೆ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಬಾಂಧವ್ಯಕ್ಕೆ ಬೆಲೆಯನ್ನು ಕೊಡಿ. ನೀವು ಸ್ವಲ್ಪ ಹಠಮಾರಿ ಧೋರಣೆ ಹೊಂದಿರಬಹುದು. ಇದು ಇತರರ ಸಲಹೆಗಳನ್ನು ತಳ್ಳಿಹಾಕುವಂತೆ ಮಾಡಬಾರ್ದು. ಇಂತಹ ನಡವಳಿಕೆಯಿಂದ ದೂರವಿರಿ. ಯಾವುದೇ ಹೊಸ ಚಟುವಟಿಕೆ ಅಥವಾ ದೊಡ್ಡ ಒಪ್ಪಂದಗಳನ್ನು ಆರಂಭಿಸಲು ಇಂದಿನ ಮುಂಜಾನೆಯ ಸಮಯ ಅಷ್ಟು ಸರಿಯಿಲ್ಲ. ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸುಧಾರಿಸಲಿದೆ. ತಂದೆಯಿಂದ ನಿಮಗೆ ಪೂರ್ಣ ಸಹಕಾರ ಸಿಗಲಿದೆ. ಸಂಜೆ ಸಮಯದಲ್ಲಿ ಸ್ನೇಹಿತರೊಂದಿಗೆ ಅಥವಾ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಕಾನೂನುಬದ್ಧ ವಿಷಯಗಳಲ್ಲಿ ಪರಿಣಿತರ ಸಲಹೆ ನೀವು ಪಡೆಯಿರಿ. ಇಂದಿನ ದಿನವನ್ನು ನೀವು ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಮುಂಜಾನೆ ಸ್ನಾನದ ನಂತರ ಈ ಭಗವಾನ್ ವಿಷ್ಣು ಮತ್ತು ಬೃಹಸ್ಪತಿ ದೇವರಿಗೆ ಈ ಪೂಜೆಯನ್ನು ಸಲ್ಲಿಸಿ. ಧೂಪ ದೀಪಗಳನ್ನು ಬೆಳಗಿಸಿ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತೆ. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಧೈರ್ಯದಿಂದ ಮುನ್ನಡೆಯಿರಿ. ಇಂದಿನ ದಿನವು ನಿಮಗೆ ಈ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾನು ಯಾವತ್ತೂ ಈ ದೇವರಲ್ಲಿ ಆಶಿಸ್ತೇನೆ, ಹಾರೈಸುತ್ತೇನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡ್ತೀರಾ. ಮತ್ತು ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಕುಂಭರಾಶಿಯವರು ಯಾರೆಲ್ಲ ತುಂಬ ಕಷ್ಟದಿಂದ ಈ ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದಾರೋ ಅವರಿಗೆಲ್ಲ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮಿಂದ ಅವರ ಜೀವನದಲ್ಲಿ ಬೆಳಕು ಮೂಡಲಿ. ಆದಷ್ಟು ಇಂದು ಈ ಬೆಳಗ್ಗೆ ಈ ಗಣೇಶನಿಗೆ ಪೂಜೆ ಸಲ್ಲಿಸೋಕ್ಕಾಗಲ್ಲ ಅನ್ನೋರು ಸಂಜೆ ಕೂಡ ನೀವು ಇದನ್ನು ಪೂಜೆ ಮಾಡಿ. 21 ಗರಿಕೆಗಳನ್ನು ತಂದು ಇಡೋದ್ರಿಂದ ನಿಮ್ಮ ಸರ್ವ ಸಂಕಷ್ಟಗಳು ನಾಶವಾಗಿ ದರಿದ್ರ, ಬಡತನ ಅನ್ನೋದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಈ ಸರಿಯಾದ ವಿಧಿವಿಧಾನಗಳನ್ನು ನೀವು ಪಾಲಿಸೋದ್ರಿಂದ ನಿಮಗೆ ಅಖಂಡ ರಾಜಯೋಗ, ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು.